ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದೇ ಈ ಹಳ್ಳಿ ಜನರ ಮೂಲ ಮಂತ್ರ ಹಾಗೂ ಮನೆ ಮನೆ ಸೂತ್ರ. ಮೈ ಬಗ್ಸಿ ದುಡಿಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಸುಖವಾಗಿ ಜೀವಿಸಬೇಕು. ಇದೇ ಹಳ್ಳಿ ಜೀವನ. ಕನ್ನಡ ನಾಡು ಕವಿಗಳ ಬೀಡು, ಕನ್ನಡ ನಾಡು ಸೌಹಾರ್ದತೆಯ ಬೀಡು, ಕನ್ನಡ ನಾಡು ಸಂಸ್ಕೃತಿಗೆ ತವರು. ಕನ್ನಡ ನಾಡು ನುಡಿ ಸಂಸ್ಕೃತಿ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಯ ಸಾರವನ್ನು ಕನ್ನಡ ಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನ್ ಸಿದ್ದು. ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡ ನಾಡು ಕಲೆ ಮತ್ತು ವಾಸ್ತುಶಿಲ್ಪದ ಭವ್ಯ ಪರಂಪರೆಯನ್ನು ಹೊಂದಿದೆ. ಈ ಕನ್ನಡ ನಾಡಿನ ಪರಂಪರೆಯ ಇತಿಹಾಸದ ಗತ್ತು ಇಡೀ ಜಗತ್ತಿಗೆ ಗೊತ್ತು. ಕನ್ನಡ ನೆಲದಲ್ಲಿ ಅದೆಷ್ಟೋ ಸ್ಥಳಗಳು ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಗೆ ಕೈಗನ್ನಡಿಯಾಗಿ ಕರುನಾಡಿನ ಹಿರಿಮೆಯನ್ನ ಸಾರುತ್ತಾ ಇತಿಹಾಸ ಪುಟದಲ್ಲಿ ದಾಖಲಾಗಿವೆ. ಇವತ್ತು ಇಂಥದ್ದೇ ಸಾಲಿನಲ್ಲಿ ಬರುವ ನೋಡುಗರ ಮನಸೂರೆಗೊಳಿಸುವ ವೈಭವದ ಇತಿಹಾಸವನ್ನ ಸಾರುವ ಕನ್ನಡ ನಾಡಿನ ಹೆಮ್ಮೆಯ ರಾಜಮನೆತನದ ಕೊಡುಗೆ ಇದಾಗಿದೆ. ಹಾಗಾದ್ರೆ ಯಾವುದು ಆ ಸ್ಥಳ ಅಂತ ನೋಡೋಣ ಬನ್ನಿ. ಈ ರಮಣೀಯ ತಾಣವನ್ನು ಹುಡುಕಿ ಹೊರಟ ನಮ್ಮ ಪ್ರಯಾಣ ಪ್ರತಿ ಕ್ಷಣವೂ ಕುತೂಹಲದಿಂದ ಕೂಡಿತ್ತು. ವೀಕ್ಷಕರೇ, ನಾವಿಂದು ಇದ್ದೇವೆ ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನದಲ್ಲಿ. ಈ ಅಘೋರೇಶ್ವರ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಸೌಂದರ್ಯಕ್ಕೆ ಆಗರವಾಗಿರುವ ಸಾಗರ ತಾಲೂಕಿನ ಇಕ್ಕೇರಿ ಎಂಬ ಗ್ರಾಮದಲ್ಲಿದೆ. ಈ ಇಕ್ಕೇರಿಯು ಅಂದು ಕೆಳದಿಯ ರಾಜರ 2ನೇ ರಾಜಧಾನಿಯಾಗಿತ್ತು. ಈ ಕೆಳದಿಯ ಅರಸರ ಇತಿಹಾಸ ನೋಡುವುದಾದರೆ, ಅಂದಿನ ವಿಜಯನಗರ ಅರಸರಿಂದ 8 ಪ್ರದೇಶಗಳನ್ನು ಪಡೆದು ತಮ್ಮ ರಾಜಾಡಳಿತವನ್ನು ಶುರು ಮಾಡಿದ ಚೌಡಪ್ಪ ನಾಯಕರು ಕೆಳದಿಯ ರಾಜಮನೆತನದ ಮೊದಲ ನಾಯಕರು. ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ ಈ ಕೆಳದಿಯ ಅರಸರು ಈ ಇಕ್ಕೇರಿಯನ್ನ ತಮ್ಮ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸುತ್ತಿದ್ದರು. ಈ ಅಘೋರೇಶ್ವರ ದೇವಸ್ಥಾನದ ಇತಿಹಾಸ ಹಾಗೂ ವೈಭವದ ಸೊಬಗನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಡಳಿತವನ್ನ ಮಾಡಿದ ಈ ಕೆಳದಿಯ ಅರಸರು ಇಕ್ಕೇರಿಯನ್ನ ತಮ್ಮ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ನಡೆಸುತ್ತಿದ್ರು. ಈ ಅಘೋರೇಶ್ವರ ದೇವಸ್ಥಾನವನ್ನ ಕೆಳದಿಯ ದೊಡ್ಡ ಸಂಕಣ್ಣನ ನಾಯಕನ ಕಾಲದಲ್ಲಿ, ಅಂದರೆ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಇಂದಿಗೂ ಅದೇ ಮೆರುಗಿನಿಂದ ಬರುವ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ದೇವಸ್ಥಾನವು ಒಂದು ಮುಖ್ಯ ದ್ವಾರ, 2 ಉಪದ್ವಾರ ಬಾಗಿಲನ್ನ ಒಳಗೊಂಡಿದೆ. ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಬೃಹದಾಕಾರವಾಗಿರುವ ನಂದೀಶ್ವರನ ವಿಗ್ರಹವು ದೈವೀ ಕಳೆಯಿಂದ ರಾರಾಜಿಸುತ್ತಿದೆ. ಈ ಅಘೋರೇಶ್ವರ ದೇವಸ್ಥಾನವು ಮುಖಮಂಟಪ, ನಾಟ್ಯಮಂಟಪ ಹಾಗೂ ಗರ್ಭಗುಡಿಯನ್ನ ಒಳಗೊಂಡಿದೆ. ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿರುವ ಅಘೋರೇಶ್ವರನನ್ನ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಗಣೇಶ ಹಾಗೂ ಕಾಲಭೈರವರ ಕೆತ್ತನೆಗಳು ಮತ್ತಷ್ಟು ಆಕರ್ಷಣೀಯ ಹಾಗೂ ಪ್ರವಾಸಿಗರಲ್ಲಿ ದೈವಿಕ ಭಾವನೆಯನ್ನ ಹೆಚ್ಚಿಸುತ್ತಿವೆ. ಅದರೊಂದಿಗೆ ದೇವಸ್ಥಾನದ ಒಳಭಾಗದಲ್ಲಿರುವ ಅನೇಕ ಕಲಾಕೃತಿಗಳು, ವಿಶಿಷ್ಟ ಶೈಲಿಯ ಕೆತ್ತನೆಗಳು ಹಾಗೂ ವಿನ್ಯಾಸಗಳನ್ನೊಳಗೊಂಡ ಕಂಬಗಳು ಕೆಳದಿಯ ರಾಜರ ಕಲಾಭಿರುಚಿಗೆ ಕೈಗನ್ನಡಿಯಾಗಿವೆ. ಅಂದು ವೈಭವದಿಂದ ಸಿಂಗಾರಗೊಂಡು ಕಂಗೊಳಿಸುತ್ತಿದ್ದ ಈ ದೇವಸ್ಥಾನ 1637ರಲ್ಲಿ ವಿಜಾಪುರದ ಆದಿಲ್ ಶಾನ ದಂಡನಾಯಕನಾಗಿದ್ದ ರಣದುಲ್ಲಾ ಖಾನನ ದಾಳಿಗೊಳಗಾಗಿ ಅನೇಕ ಕೆತ್ತನೆಗಳು ನಶಿಸಿ ಹೋದವು. ವೈರಿಗಳ ದಾಳಿಗೆ ತುತ್ತಾದ ಈ ಅಘೋರೇಶ್ವರ ವಿಗ್ರಹದ ಬದಲು ಗರ್ಭಗುಡಿಯಲ್ಲಿ ಮತ್ತೊಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಯಿತು. 32 ಬಾಹುಗಳಿರುವ ಈ ಅಘೋರೇಶ್ವರನ ವಿಗ್ರಹ ಈಗಿನ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಜಾಗದಲ್ಲಿ ಮೊದಲಿಗೆ ನೆಲೆ ನಿಂತಿತ್ತು. 1623ರಲ್ಲಿ
ಇಟಾಲಿಯನ್ ಪ್ರವಾಸಿ ಪಿಯತ್ರೋ ಡೆಲ್ಲಾವೆಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿ ಸುವರ್ಣ ಕಳಸವಿತ್ತೆಂದು ಉಲ್ಲೇಖಿಸಿದ್ದ. ಇಲ್ಲಿ ಅಘೋರೇಶ್ವರನ ಜೊತೆ ತಾಯಿ ಅಖಿಲಾಂಡೇಶ್ವರಿ ದೇವಾಲಯವು ಕೂಡ ನಿರ್ಮಾಣಗೊಂಡಿದೆ. ಈ ಅಖಿಲಾಂಡೇಶ್ವರಿ ದೇವಸ್ಥಾನವು ಕೂಡ ಅನೇಕ ಕೆತ್ತನೆಗಳಿಂದ ವಾಸ್ತುಶಿಲ್ಪಗಳಿಂದ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿಸುತ್ತದೆ. ಅನೇಕ ವೈರಿಗಳ ದಾಳಿಗೆ ತುತ್ತಾದರೂ ಅದೇ ಜೀವಂತಿಕೆಯಿಂದ ಅದೇ ಮೆರುಗಿನಿಂದ ಕಂಗೊಳಿಸುತ್ತಾ ನೆಲೆ ನಿಂತಿದೆ ಈ ಅಘೋರೇಶ್ವರ ದೇವಾಲಯ. ಒಟ್ಟಾರೆಯಾಗಿ ಈ ಅಘೋರೇಶ್ವರ ದೇವಸ್ಥಾನವು ಕಲೆ ಸಂಸ್ಕೃತಿಯ ಛಾಪಾಗಿ, ಕೆಳದಿಯ ರಾಜರ ಇತಿಹಾಸದಲ್ಲಿ ಅಚ್ಚಳಿಯದ ನೆನಪಾಗಿ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯಾಗಿ ಕರುನಾಡಿನ ಹೆಮ್ಮೆಯ ಗರಿಯಾಗಿದೆ. ವೀಕ್ಷಕರೇ, ಇದಾಗಿತ್ತು ಕೆಳದಿಯ ರಾಜರ ಕಾಲದ ಐತಿಹಾಸಿಕ ಸ್ಥಳವಾದ ಅಘೋರೇಶ್ವರ ದೇವಸ್ಥಾನದ ಇತಿಹಾಸ. ಗುರುವಿನ ಮೇಲೆ ಭಕ್ತಿ ಇರಲಿ, ಗುರಿ ಕಡೆ ಗಮನ ಇರಲಿ, ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ.